ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ ಬಿಜೆಪಿಯ ಹಿರಿಯ ನಾಯಕ ರಾಮಚಂದ್ರೇಗೌಡರ ನಿಧನಕ್ಕೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿದ ಪ್ರಮುಖ ನಾಯಕರಲ್ಲಿ ರಾಮಚಂದ್ರೇಗೌಡರು ಒಬ್ಬರು ಅವರು ಹಾಕಿದ ಭದ್ರ ಬುನಾದಿಯೇ ಇಂದು ಪಕ್ಷವನ್ನ ಬೃಹತ್ ಆಲದ ಮರವಾಗಿ ಬೆಳೆಸಿದೆ ಎಂದು ಅಶೋಕ್ ಹೇಳಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಅವರ ಭಾಷಣಗಳನ್ನ ಕೇಳಲು ಹೋಗುತ್ತಿದ್ದೆವು ಪಕ್ಷಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟು ತುರ್ತು ಪರಿಸ್ಥಿತಿ ವೇಳೆ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದನ್ನ ಅವರು ಸ್ಮರಿಸಿದ್ದಾರೆ ಮೊದಲ ಬಾರಿಗೆ ಕಾರ್ಪೊರೇಟರ್ ಆಗಿ ಸಾರ್ವಜನಿಕ ಜೀವನ ಆರಂಭಿಸಿದ ರಾಮಚಂದ್ರೇಗೌಡರು ರಾಜ್ಯದಲ್ಲಿ ಬಿಜೆಪಿ ಬೆಳವಣಿಗೆಗೆ ಹಾಗೂ ಲೋಕಸಭೆ ಚುನಾವಣೆಯ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾಗಿದ್ದರು ಎಂದರು. ರಾಮಚಂದ್ರೇಗೌಡರು ಇವತ್ತು ನಮ್ಮ ಮಧ್ಯೆ ಇಲ್ಲ, ಆದರೆ ಅವರು ಕಟ್ಟಿದಂತ ಪಾರ್ಟಿ ಇವತ್ತು ದೊಡ್ಡ ಆಲದ ಮರವಾಗಿ ಕರ್ನಾಟಕದಲ್ಲಿ ಬೆಳೆದಿದೆ. ಬಿಜೆಪಿಯನ್ನ ಕರ್ನಾಟಕದಲ್ಲಿ ಕಟ್ಟಿದಲ್ಲಿ ರಾಮಚಂದ್ರೇಗೌಡರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಹಿಂದೆ ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ಇವರು ಎಲ್ಲೇ ಭಾಷಣ ಮಾಡಿದ್ರು ಕೂಡ ದೊಡ್ಡಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ಕಡೆ ಹೋದಾಗ ನಾವು ಕೂಡ ಹೋಗಿ ರಸ್ತೆ ಬದಿಯಲ್ಲಿ ನಿಂತು ರಾಮಚಂದ್ರೇಗೌಡರ ಭಾಷಣ ಕೇಳಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಪಕ್ಷಕ್ಕೋಸ್ಕರ ಅವರು ಅವತ್ತೇ ದೊಡ್ಡ ಇಂಜಿನಿಯರ್ ಆಗಿ ಡಬಲ್ ಗ್ರಾಜ್ಯುಯೇಟ್ ಅವರು ಅದೆಲ್ಲವನ್ನ ಬಿಟ್ಟು ಪಕ್ಷಕ್ಕೋಸ್ಕರ ತನ್ನ ಇಡೀ ಜೀವನವನ್ನ ಮುಡುಪಾಗಿಟ್ಟಂತವರು ರಾಮಚಂದ್ರೇಗೌಡರು. ಯಾವುದೇ ಅಧಿಕಾರದ ಆಸೆ ಬಯಸದೆ ಪಾರ್ಟಿಯಲ್ಲಿ ಎಲ್ಲ ಹಂತದಲ್ಲೂ ಪಕ್ಷದ ಕಾರ್ಯಕರ್ತರಾಗಿ ಎಮರ್ಜೆನ್ಸಿಯಲ್ಲಿ ಜೈಲು ವಾಸ ಅನುಭವಿಸಿರೋದಿರೋದು, ಒಂದು ಬಾರಿಗೆ ಕಾರ್ಪೊರೇಟರ್ ಆಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಂತ್ರಿಗಳಾಗಿ ಇವತ್ತೆಲ್ಲ ನಾವು ಪಾರ್ಲಿಮೆಂಟ್ ಅಲ್ಲಿ ನಾವು ಗೆಲ್ತಾ ಇದ್ದೀರಿ ಅಂತ ಹೇಳಿದ್ರೆ ರಾಮಚಂದ್ರೇಗೌಡರು ಅಲ್ಲಿ ಮೊದಲು ಪ್ರಯತ್ನ ಮಾಡಿ ಬಹಳ ಕಡಿಮೆ ಅಂತರದಿಂದ ಸೋತರು. ಅವ್ರು ಹಾಕೊಟ್ಟಂತ ಬುನಾದಿಯಿಂದ ಇವತ್ತು ಬೆಂಗಳೂರಲ್ಲಿರ್ಬೋದು, ಹಳೆ ಮೈಸೂರಲ್ಲಿರ್ಬೋದು ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ. ಅವರು ಪ್ರವಾಸ ಮಾಡದೇ ಇರುವಂತ ಜಿಲ್ಲೆನೇ ಇಲ್ಲ, ಎಲ್ಲ ಕಡೆ ಪ್ರವಾಸ ಮಾಡಿದ್ದಾರೆ, ಪಕ್ಷವನ್ನ ಕಟ್ಟಿದ್ದಾರೆ. ನನಗೆ ಬಹಳ ಹಿರಿಯರವರು, ನಾನು ಬಹಳ ಗೌರವ ಕೊಡುವಂತ ವ್ಯಕ್ತಿಗಳಲ್ಲಿ ರಾಮಚಂದ್ರೇಗೌಡರು ಬಹಳ ಪ್ರಮುಖರಿದ್ದಾರೆ. ನಮ್ಮನ್ನೆಲ್ಲ ಏಕವಚನದಲ್ಲಿ ಕರೆದು ಮಾತಾಡಿಸಿ ಪ್ರೀತಿಯಿಂದ ಮಾತಾಡಿಸುವಂತ, ನಮಗೆ ಬುದ್ಧಿವಾದ ಹೇಳುವಂತ ಒಬ್ಬ ರಾಜಕಾರಣಿ ಎಂದರೆ ರಾಮಚಂದ್ರೇಗೌಡರು. ಅವರ ಇಲ್ಲದ ಬಿಜೆಪಿ ನಿಜಕ್ಕೂ ಒಂದು ರೀತಿ ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೀನಿ, ಅವರ ಕುಟುಂಬಕ್ಕೆ ಶಕ್ತಿಯನ್ನು ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ರಾಮಚಂದ್ರೇಗೌಡರು ಬಿಜೆಪಿಯಲ್ಲಿ ಯಾವತ್ತಿದ್ರೂ ಕೂಡ ರಾಮಚಂದ್ರೇಗೌಡರಾಗಿ ಬಿಜೆಪಿಯಲ್ಲಿ ಇರುತ್ತಾರೆ. ಸದಾ ಬಿಜೆಪಿ ಎಲ್ಲ ಕಾರ್ಯಕರ್ತರ ಮನದಾಳದಲ್ಲಿ ಉಳಿಯುತ್ತಾರೆ. ಆ ತರದ ಒಂದು ವ್ಯಕ್ತಿತ್ವವನ್ನು, ಕಾರ್ಯಕರ್ತ ಅಂದ್ರೆ ಏನು ಅನ್ನೋದನ್ನ ತೋರಿಸಿಕೊಟ್ಟಂತ ರಾಮಚಂದ್ರೇಗೌಡರಿಗೆ ನನ್ನ ಕಂಬನಿಯನ್ನ ಬಿಡ್ತಾ